ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂಥೇಳಿ ಅಂದ್ಕೊಂಡೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದೀವಿ ನೋಡ್ರಿ. ಇವತ್ತಿನ ಡೇ ವ್ಲಾಗ್ ಹೆಂಗೆ ಹೋಗುತ್ತಾ ಏನೋ ಅಂಥೇಳಿ ನೋಡೋಣ ಅಂತ. ಅದಕ್ಕೂ ಮೊದಲು ಇನ್ನೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ. ಸೊ ಮಾರ್ನಿಂಗ್ ಎದ್ದು ಬಾಗಿಲು ಮುಂದೆ ಕಸ ಗುಡಿಸಿ ಒರೆಸಿ ರಂಗೋಲಿ ಹಾಕೀನಿ. ಸೊ ಇವತ್ತಿನ ಡೇ ರಂಗೋಲಿ ಈ ರೀತಿಯಾಗಿತ್ತು. ನೆಕ್ಸ್ಟ್ ಈಗ ಕಿಚನ್ಗೆ ಬಂದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೋಡಿರಿ. ಇವತ್ತಿನ ಬ್ರೇಕ್ಫಾಸ್ಟು ಒಂದು ರೀತಿ ಸಿಂಪಲ್ ಆಗಿದ್ರು ಸಖತ್ ಟೇಸ್ಟಿಯಾಗಿರ್ತೈತಿ. ನಿಮ್ಮ ಜೊತೆನೂ ರೆಸಿಪಿ ಶೇರ್ ಮಾಡ್ಕೊತೀನಿ. ಇವತ್ತೇನು ಬ್ರೇಕ್ಫಾಸ್ಟ್ ಮಾಡೋಕ್ಕಂತೀನಿ ಅಂತಂದರೆ ಇದು ಒಂದು ರೀತಿ ನಮ್ಮದೇ ಓನ್ ರೆಸಿಪಿ ಅಂತ ಹೇಳ್ಬೋದು. ಮ್ಯಾಗಿ ಮಸಾಲ ರೈಸ್ ಅಂತ ನಾನೇ ನಾಮಕರಣ ಮಾಡಿ ನೋಡಿರಿ. ಸೊ ಮ್ಯಾಗಿ ಮಸಾಲ ರೈಸ್ ಮಾಡ್ಕೊಳ್ಳೋದಕ್ಕೆ ಉಳ್ಳಾಗಡ್ಡಿ, ಟಮಾಟೆಯನ್ನು, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡೀನಿ. ಆ್ಯಂಡ್ ಮ್ಯಾಗಿ ಮಸಾಲ ಪ್ಯಾಕೆಟ್ ತೊಗೊಂಡಿನಿ. ಆಲೂಗಡ್ಡೆನೂ ಕಟ್ ಮಾಡಿ ಇಟ್ಕೊಂಡೀನಿ. ಇವಾಗ ಒಂದು ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಬಿಸಿ ಆದ ನಂತರ ಈಗ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಒಗ್ಗರಣೆ ಕೊಡಾಕಂತೀನಿ ನೋಡ್ರಿ. ಕಡಲೆಬೇಳೆ, ಉದ್ದಿನಬೇಳೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಸೊ ಈಗ ನೋಡ್ತಿರ್ಬೋದು ಕಲರ್ ಸ್ವಲ್ಪ ಚೇಂಜ್ ಆಗೈತಿ. ಈ ಟೈಮ್ನಾಗ ನಾವು ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಳಕ್ಕಂತೀನಿ. ನೆಕ್ಸ್ಟು ಕರಿಬೇವು ಸೊಪ್ಪು ಹಾಕ್ಕೊಳಕ್ಕಂತೀನಿ. ಸೊ ಇದಿಷ್ಟು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಹಸಿಮೆಣ್ಸಿನ್ಕಾಯಿ, ಸೊ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರೋವಂತಹ ಉಳ್ಳಾಗಡ್ಡಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಒಳಗೆ ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಅದು ಉಳ್ಳಾಗಡ್ಡಿನ ಕಲರ್ ಚೇಂಜ್ ಆಗಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಕಟ್ ಮಾಡ್ಕೊಂಡಿರೋವಂತಹ ಆಲೂಗಡ್ಡೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡೋಣ. ಮಕ್ಕಳನ್ನೂ ಎದ್ದಿಲ್ಲ, ಮಲ್ಕೊಂಡಾರ. ಸ್ಕೂಲ್ ಇವತ್ತು ಹಾಲಿಡೇ ಐತಿ. ಸೊ ಹಾಗಾಗಿ ಫುಲ್ಲು ಶಾಂತ ನಿದ್ದೆ ಮಾಡೋಕ್ಕಂತಾರೆ ನೋಡ್ರಿ. ಅವ್ರು ಹೇಳೋದ್ರೊಳಗಣ ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಡೋಣ. ಅವ್ರ ಎದ್ದಿಂದ ಫ್ರೆಶ್ ಅದಾಗಿ ನಾಷ್ಟ ಮಾಡೋಕೆ ಸರಿ ಹೋಗ್ತೈತಿ ಅಂಥೇಳಿ ನೆಕ್ಸ್ಟು ಕಟ್ ಮಾಡ್ಕೊಂಡಿರೋವಂತಹ ಟೊಮೊಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡಬೇಕಾದ್ರೆ ತರಕಾರಿಗಳನ್ನೆಲ್ಲ ಹಾಕಿಂದ ಮೊದಲು ಉಪ್ಪು ಹಾಕ್ಕೊಂಡ್ರೆ ತರಕಾರಿಗಳೆಲ್ಲ ಚೆನ್ನಾಗಿ ಬೇಯ್ತವು. ಸೊ ಹಾಗಾಗಿ ಮೊದಲೇ ಹಾಕಬೇಕು. ನೆಕ್ಸ್ಟ್ ಈಗ ಅರಿಶಿನ ಪುಡಿ ಹಾಗೆ ಮ್ಯಾಗಿ ಮಸಾಲ ತೊಗೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಸಾಲೆ ಎಲ್ಲ ತರಕಾರಿ ಜೊತೆಗೆ ಆಲೂಗಡ್ಡೆ ಜೊತೆಗೆಲ್ಲ ಹೊಂದ್ಕೋಬೇಕು. ಅಲ್ಲಿವರೆಗೂ 1 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಹಾಕ್ಕೊಂಡಿನಿ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂತಂದ್ರೆ ಬಿಡ್ಬೋದು. ನೆಕ್ಸ್ಟ್ ಈ ಟೈಮ್ನಾಗ ನೀರನ್ನ ಆ್ಯಡ್ ಮಾಡ್ಕೊಳಕ್ಕಂತೀನಿ ನೋಡಿರಿ. ಟೋಟಲ್ ನಾನು 2 ಗ್ಲಾಸಷ್ಟು ಅಕ್ಕಿನ ತೊಗೊಂಡೇನಿ, ಒಂದು ಅರ್ಧ kg ಅಷ್ಟು. ಸೊ ಅರ್ಧ kgಗೆ ನಾನು 2 ಲೀಟರಷ್ಟು ನೀರನ್ನ ಹಾಕ್ಕೊಂಡೆ ನೋಡಿರಿ. ಸೊ ಈಗ ಅಕ್ಕಿನೂ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕಂತೀನಿ. ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಅಕ್ಕಿನೂ ತೊಳ್ಕೊಂಡು ಹಾಕ್ಕೊಳ್ಳೋಣ. ನೋಡ್ರಿ, ಮಕ್ಳು ಇವಾಗ ಎದ್ದು ಕೂಡಲೇ ಏನು ಉದ್ಯೋಗ ಮಾಡಕತ್ತಾರ ನೋಡ್ರಿ. ಇಬ್ರು ಏನು ಮಾಡಕಂತಿರವ ದನಂದ್ರಿ ಕೆಲಸ? ಮ್ಯಾಂಗೋ ಇವು ಗೋವನ್ ಮಾವಿನಕಾಯಿ ಗತೆ ಅದ. ಒಂದು ಮಿತ್ತ ಕಟ್ ಮಾಡ್ಕೊಂಡು ತಿಂದ್ರ ಸಖತ್ ಟೇಸ್ಟ್ ಇರ್ತದೆ, ಉಪ್ಪು ಖಾರ ಹಾಕೊಂಡು. ಇದು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ. ಎಸ್ ಅದಾವು? 4 ಅದಾವಲ್ಲ. ಇದ್ರೊಳಗೆ ಒಂದು ಕಟ್ ಮಾಡ್ಕೊಂಡು ತಿನ್ನೋನು, ಉಪ್ಪು ಖಾರ ಹಾಕೊಂಡು. 1-2 ಮಾವಿನಕಾಯಿ ಚಿತ್ರಾನ್ನ ಮಾಡೋಣ. ಇವತ್ತು ಮಧ್ಯಾಹ್ನ ತಿನ್ನೋಣ. ಕಟ್ ನಾಷ್ಟ ಮಾಡಿಂದ ಈವ್ನಿಂಗ್ ತಿನ್ನೋಣಂತ ಇಡ್ರಿ. ಇದಕ್ಕೆ ಹೋಗಿರ್ತೆ ಡಾನ್ಸ್ ಕ್ಲಾಸ್. ನಾನು ಚಿತ್ರಾನ್ನಕ್ ಮಾಡೋಣ, ತಿನ್ನಾಕ್ ಇಟ್ಕೊಳ್ಳೋಣ.
ಇಡ್ರಿ ಈಗ ಅದ್ರಾಗ ಅಕ್ಕಿ ಒಳಗೆ ಇಡ್ಬೇಡ್ರಿ ಮತ್ತೆ ಹಣ್ಣು ಬಿಡ್ತಾವ. ಹಣ್ಣಾಗಿದ್ದು ಬೇಕು ನಮಗ. ಮಾವಿನಕಾಯಿ ಚಿತ್ರಾನ್ನ ಹೊರಗಿಡಿ. ಮಾವಿನಕಾಯಿ ಚಿತ್ರಾನ್ನ ಮಾಡಾಕ ಹಣ್ಣಾಗಿರ್ಬೇಕೇನು ಕಾಯಿ ಇರ್ಬೇಕು? ಸ್ವಲ್ಪ ಹಣ್ಣಾಗಿದ್ರು ಓಕೆ. ಒಂದ್ ಕಡೆಗೆ ಇಡ್ರಿ, ಒಂದ್ ಸಣ್ಣದು, ಬಾಳ ಸಣ್ಣ ಬಾಳ ದೊಡ್ಡದಿಡ್ರಿ. ಸಣ್ಣದಿಡ್ರಿ ಕಡೆಗೆ, ಉಪ್ಪು ಖಾರ ಹಾಕೊಂಡ್ ತಿನ್ನಂತ. ಸಂಜಿಕ ಅವನ್ ಮತ್ತೆ ಹಿಚ್ಗ್ಯಾಡೆಲ್ಲ ಬಾಗ್ ಮಾಡ್ರಿ, ಕಾಯಿ ಇಡ್ರಿ ಅವನ್ನ ಈಗ ಸುಮ್ಮ. ಓಕೆ ಫ್ರೆಂಡ್ಸ್, ನಮ್ದು ಕರೆಕ್ಟಾಗಿ ಮ್ಯಾಗಿ ಮಸಾಲ ರೈಸ್ ಮಾಡೋದು ಮುಗೀತು. ಸೊ ಅಷ್ಟೊಳಗೆ ಮಕ್ಕಳನ್ನ ಎದ್ದು ಕೂಡಲೇ ಮಾವಿನಕಾಯಿ ಹಿಡ್ಕೊಂಡು ಕುಂದ್ಬಿಟ್ಟಾರ ನೋಡ್ರಿ ಇಬ್ರು. ಸೊ ಈಗ ನೋಡ್ತಾ ಇರ್ಬೋದು, ಸಖತ್ ಟೇಸ್ಟಿಯಾಗಿರುವಂತಹ ಮ್ಯಾಗಿ ಮಸಾಲ ರೈಸ್ ರೆಡಿ ಆಗೈತಿ. ಸೊ ಫುಲ್ ಎಲ್ಲೋ ಆಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ಸಕ್ಕಂತೈತಿ ಅಂತೇಳಿ. ಅಷ್ಟು ಟೇಸ್ಟಿಯಾಗಿತ್ತು. ಒಂದೇ ರೀತಿ ನಾವು ಒಗ್ಗರಣೆಯನ್ನು ಮತ್ತು ಚಿತ್ರಾನ್ನ ತಿಂದು ಬೋರಾಗಿತ್ತು ಅಂತಂದ್ರೆ ಆ ರೀತಿ ಡಿಫ್ರೆಂಟಾಗಿ ಈ ರೀತಿ ಮಾಡಿಕೊಂಡು ತಿನ್ಬೋದು ನೋಡ್ರಿ. ಮ್ಯಾಗಿ ಮಸಾಲ ರೈಸ್ ಹಾಕೊಂಡ್ರೆ ಮ್ಯಾಗಿ ನೂಡಲ್ಸ್ ಫ್ಲೇವರ್ ಬರ್ತೈತಿ. ಸೊ ನೋಡ್ತಾ ಇರ್ಬೋದು, ಎಮ್ಮಿ ಆಗಿರುವಂತಹ ಮ್ಯಾಗಿ ಮಸಾಲ ರೈಸ್ ರೆಡಿ ಆಯಿತು. ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ ಈ ರೀತಿ. ಇದಕ್ಕೆ ಬೇಕಿದ್ರೆ ನೀವು ಇನ್ನೂ ವಟಾಣಿಕಾಳು ಇದ್ರೆ ವಟಾಣಿಕಾಳು ಹಾಕ್ಕೋಬೋದು, ಆ್ಯಂಡ್ ಕೊತ್ತಂಬರಿ ಸೊಪ್ಪಿದ್ರು ಹಾಕ್ಕೋಬೋದು. ಇನ್ನೂ ಸಖತ್ ಟೇಸ್ಟ್ ಕೊಡ್ತೈತಿ ಮ್ಯಾಗಿ ಮಸಾಲ ರೈಸ್. ಮಳೆ ನೋಡಿ ಎಷ್ಟೊಂದು ದಿನ ಆಗಿತ್ತು ನೋಡಿ, ಮಳೆ ಸರಿಯಾಕಂತೈತಿ. ಗುಡುಗೈತಿ ನಡಿಯಪ್ಪ ಒಳಗೆ, ಗುಡುಗಾಕಂತೈತಿ. ತೋರ್ಸ್ಕೊಂಡಿ ಬಾಯ್ತಗ ನೋಡಲ್ಲ ಎಷ್ಟು ಚೆನ್ನಾಗಿರ್ತಾವ. ಅದು ಮ್ಯಾಂಗೋ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತ್ತಾವ ಅವ್ರಿಂದ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಜೋರು ಮಳೆ ಹಾಕಂತಿತ್ತು ಅಂಥೇಳಿ. ಸೊ ಒಂದು ಭಾಳತ್ತೇನಾಗಲಿಲ್ಲ, ಒಂದು ಹಾಫ್ ಆನ್ ಅವರ್ ಅಷ್ಟೇ ಆಯಿತು. ಸೊ ಮಳೆಯೆಲ್ಲ ಆಗಿ ನಿಂತಿಂದ ಊಟ ಮಾಡೋದು ಒಂದು ಸ್ವಲ್ಪ ಹೊತ್ತಾಗಿಂದ ಈಗ ಮಾವಿನಕಾಯಿ ತಿಂದ್ರಾಯ್ತು ಅಂಥೇಳಿ ಮಾವಿನಕಾಯಿ ಕಟ್ ಮಾಡ್ಕೊಳಕಂತೀನಿ ನೋಡ್ರಿ. ಹೊರಗೆ ಹಿಂಗೆ ಏನಾರ ಮಳೆ ಆಗಕ್ಕೆ ಚಲೋ ಆಯಿತು ಅಂತಂದ್ರೆ ಏನಾರು ತಿನ್ನಬೇಕು ಅಂಥೇಳಿ ಅನ್ನಿಸ್ತೈತಿ. ಸೊ ನಿಮಗೂ ಹಿಂಗೆ ಏನ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ಅದಕ್ಕೆ ಈಗ ಮಾವಿನಕಾಯಿ ಕಟ್ ಮಾಡೋಕೆ ತಿಂದ್ರಾಯ್ತು, ಉಪ್ಪು ಮತ್ತು ಖಾರದ ಪುಡಿ ಉದುರಿಸ್ಕೊಂಡು ತಿಂದ್ರಾಯ್ತು ಅಂಥೇಳಿ ತಿನ್ನಕ್ಕಂತೀವಿ. ನೋಡಬೇಕು ಹುಳಿ ಅದಾವು ಸಿಹಿ ಅದಾವು ಅಂಥೇಳಿ. ಸೊ ಹುಳಿ ಇದ್ರಂತೂ ತಿನ್ನಕ್ಕನಾಗಲ್ಲ, ಹಲ್ಲು ಉಚ್ಚಿಟ್ಬಿಡ್ತಾವು. ಒಂದು ಸ್ವಲ್ಪ ತಿಂದು ನೋಡಿದೆ, ಅಷ್ಟೊಂದೇನು ಹುಳಿ ಇರಲಿಲ್ಲ, ತಿನ್ನೋಂಗಿದ್ದು. ಸೊ ಎಲ್ಲರೂ ಈಗ ತಿನ್ನಕ್ಕಂತೀವಿ, ನೋಡ್ತಿರ್ಬೋದು. ಆ್ಯಕ್ಚುಲಿ ಈಗೂ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಬಾಯಾಗ ನೀರು ಬರೋಕಂತವು ಮಾವಿನಕಾಯಿ ನೋಡಿ. ಸೊ ನಿಮಗೂ ಯಾರಿಗೆಲ್ಲ ಬಾಯಾಗ ನೀರು ಬಂದು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈ ಮಾವಿನಕಾಯಿ ಸೀಸನಲ್ಲಿ ಇದೇ ಫಸ್ಟ್ ಟೈಮ್ ನಾವು ಮಾವಿನಕಾಯಿ ತಿಂತಾ ಇರೋದು. ಸೊ ಬರ್ರಿ ಮಾವಿನಕಾಯಿ ತಿನ್ನೋಣ. ಏನು ಯಾವಾಗಿದೆ ಯಾವ ಹಿಟ್ಟು ನೀನ ತಗೊಂಬಂದಿದ್ದಲ್ಲ? ಈಗ ಮಾಡ್ತೀನಿ, ಇನ್ನೊಂದು ಅರ್ಧ ತಾಸು ಬಿಟ್ಟು ಮಾಡ್ತೀನಿ. ಏನೋ ಮಾಡ್ತೀನಿ. ಅದಕ್ಕೆ ಕ್ಯಾರೆಟ್ ಅದು ಬೇಕಾಗಿತ್ತು, ಕ್ಯಾರೆಟೂ ಇಲ್ಲ. ಓಕೆ ಫ್ರೆಂಡ್ಸ್, ಈಗ ನೈಟ್ ಬ್ಲಾಗ್ನ ಕಂಟಿನ್ಯೂ ಮಾಡಕ್ಕಂತೀನಿ ನೋಡ್ರಿ. ಇವಾಗ ನೈಟ್ ಊಟಕ್ಕೆ ದೋಸೆ ಮಾಡಿದ್ರಾಯ್ತು ಅಂಥೇಳಿ ದೋಸೆ ಮಾಡಕ್ಕಂತೀನಿ. ಏನು ದೋಸೆ ಮಾಡಕ್ಕಂತೀನಿ ಅಂತಂದ್ರೆ ಗೋಧಿ ಹಿಟ್ಟಿನ ದೋಸೆ ಮಾಡಕ್ಕಂತೀನಿ ನೋಡ್ರಿ. ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಅದು ಮಿಕ್ಸ್ ಮಾಡಿ ಮಾಡಕ್ಕಂತೀನಿ. ಅನ್ವಿತನೂ ಒಂದು ಸೈಡು ಬಾಂಡೆ ತಿಕ್ಕಿ ಕೊಡಕ್ಕಂತಾಳೆ. ಹಸ್ಬೆಂಡನು ನನಗೆ ದೋಸೆ ಮಾಡೋಕ್ಕೆಲ್ಲ ಹಿಟ್ಟು ಮಿಕ್ಸಿಗೆ ಹಾಕಿ ಕೊಟ್ಟರು. ಸ್ವಲ್ಪ ಗೋಧಿ ಹಿಟ್ಟು ರಾಗಿ ಹಿಟ್ಟು ಮಿಕ್ಸಿ ಮಾಡಿ ಕೊಡ್ರಿ ಅಂತಂದು ಹೇಳಿದೆ. ನಾನು ಎಡಿಟಿಂಗ್ ಅದು ಮಾಡಕ್ಕಂತಿದ್ದೆ, ಮತ್ತು ಅಡುಗೆ ಅದು ಮಾಡಿ, ಮತ್ತು ದೋಸೆ ಇವು ಜಲ್ದಿ ಬೇಯಂಗಿಲ್ಲ ಬೇರೆ. ಏನಿಲ್ಲ ಅಂದರೆ 8:30 ದೋಸೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೈಟ್ 10 ಗಂಟೆವರೆಗೂ ದೋಸೆ ಮಾಡೋದನ್ನ ಆಯಿತು ನೋಡ್ರಿ ಫ್ರೆಂಡ್ಸ್. 1.5 ತಾಸು ದೋಸೆ ಮಾಡೋದ್ರಾಗ ಟೈಮ್ ಹೋಯಿತು. ಸೊ ಹಾಗಾಗಿ ಇಷ್ಟೊಂದು ಟೈಮ್ ಹೋಗುತ್ತೆ ಅಂತೇಳಿ ಹಸ್ಬೆಂಡ್ಗೆ ಸ್ವಲ್ಪ ಮಿಕ್ಸಿ ಮಾಡಿಕೊಡ್ರಿ ಅಂತಂದೆ. ಸೊ ಅವರು ಮಿಕ್ಸಿ ಮಾಡಿ ಕೊಟ್ಟು ಹೆಲ್ಪ್ ಮಾಡಿದ್ರು. ನೀವೆಲ್ಲ ಅನ್ಕೊತಿರ್ಬೋದು ಏನದು ನೈಟ್ ದೋಸೆ ಮಾಡೋಕ್ಕಂತಿರಲ್ಲ ಅಂಥೇಳಿ. ಸೊ ನಾನು ಇದೇ ಮೊದಲನೇ ಸಲ ದೋಸೆ ಮಾಡ್ತಿರೋದು ನೈಟ್ ಊಟಕ್ಕೆ ಫಾರ್ ದ ಫಸ್ಟ್ ಟೈಮು. ಸೊ ಇನ್ನೂವರೆಗೂ ನಾನು ಒಂದು ಸಲನೂ ನೈಟ್
ದೋಸೆ ಮಾಡಿರಲಿಲ್ಲ. ಏನೋ ಇವತ್ತು ನೈಟ್ ದೋಸೆ ಮಾಡೋದ್ರಾಯ್ತು ಅಂಥೇಳಿ ಅನ್ನಿಸ್ತು. ಸೊ ದೋಸೆ ಮಾಡಕ್ಕಂತೀನಿ, ಆದ್ರೆ ಜಲ್ದಿ ಜಲ್ದಿ ಬೇಯೋದನ ಇಲ್ಲ. ಗೋಧಿ ಹಿಟ್ಟಿನ ದೋಸೆ ಎಲ್ಲ ಪಟ ಪಟ ಬೇಯಂಗನ ಇಲ್ಲ ನೋಡ್ರಿ. ಹೆಂಗಾಗ್ಯಾವ ದೋಸೆ? ಟೇಸ್ಟ್ ಆಗ್ಯಾವ? ಟೊಮೊಟೊ ಕೆಚಪ್ಪು ಸಾರು ಕುಡಿ ಎರಡು ಕುಡಿ ಹಾಕೊಂಡಿರನ. ಯಾವ್ದು ಜೋಡಿ ಟೇಸ್ಟ್ ಐತಿ? ಸಾರಿನ ಜೋಡಿನ ಟೊಮೊಟೊ ಕೆಚಪ್ ಜೋಡಿನ? ಅದ್ರ ಜೋಡಿ ಟೇಸ್ಟ್ ಐತಿ. ಮೊದಲು ಈಗ ಹಸ್ಬೆಂಡ್ಗೆ ದೋಸೆ ಹಾಕಿ ಕೊಡಕ್ಕಂತೀನಿ. ಸೊ ಅವರು ಊಟ ಮಾಡಕ್ಕಂತಾರ. ಫಸ್ಟ್ ಅವ್ರದ್ದು ಊಟ ಆಗಿಬಿಡ್ಬೇಕು 8:30 9 ಗಂಟೆ ಅನ್ನೋಷ್ಟೊತ್ತಿಗೆ. ಸರಿಯಾಗಿ ಕುತ್ಕೋ ಅರವಿಂದ್, ಕಾಲ್ ಮಡ್ಚು. ಹೆಂಗಾಗ್ಯಾವ ಅರವಿಂದ್ ದೋಸೆ? ಚಲೋ ಆಗ್ಯಾವ? ಕಿವ್ಯಾನ ಹಾಕಿಂದ ಹೆಂಗ್ ಕನಕತ್ತಾನ ಅರವಿನ? ಓಕೆ ಫ್ರೆಂಡ್ಸ್, ಹಸ್ಬೆಂಡ್ಗೆ ಮಕ್ಕಳಿಗೆಲ್ಲ ದೋಸೆ ಹಾಕ್ಕೊಟ್ಟು ಈಗ ನನಗೂ ದೋಸೆ ಹಾಕ್ಕೊಂಡು ಈಗ ನಾನು ಊಟ ಮಾಡಕ್ಕಂತೀನಿ ನೋಡ್ರಿ. ಬರೀ ಊಟ ಮಾಡೋಣ ಅಂತ ನಾಷ್ಟ ಅಂಥೇಳಿ ಬಾಯಾಗ ಬರಕ್ಕಂತಿತ್ತು. ಅಂದ್ರೆ ನಾಷ್ಟಕ್ಕನ ಎಲ್ಲ ದೋಸೆ ಮಾಡಿರ್ತೀನಲ್ಲ. ಎಷ್ಟೊಂದು ದಿನ ಆಗಿತ್ತು ದೋಸೆನ ಮಾಡಿರಲಿಲ್ಲ ನಾನು. ಗೋಧಿ ಹಿಟ್ಟಿನ ದೋಸೆ ಅಂತೂ ಮಾಡೇ ಇರಲಿಲ್ಲ. ಸೊ ನೈಟಿಗೆ ಮಾಡಿ ನೋಡ್ರಿ. ಊಟ ಮಾಡೋಷ್ಟೊತ್ತಿಗೆ ಭಾಳ ಅಂದ್ರೆ ಭಾಳ ಲೇಟ್ ಆಗಿಬಿಡ್ತು ಇವತ್ತು. ಸೊ ಹಸ್ಬೆಂಡ್ದು ಒಂದು 8:30 9 ಗಂಟೆ ಅಷ್ಟೊತ್ತಿಗೆ ಊಟ ಆಗೋದು. ಏನಿಲ್ಲ ಅಂದರೂ 9:30 9:45 ಆಯಿತು. ಹಸ್ಬೆಂಡ್ ಮತ್ತು ಅರ್ವಿನ ಒಂದು ಪ್ಲೇಟ್ನಾಗನ ಉಂಡ್ರು. ಅನ್ವಿತಾಗೂ ದೋಸೆ ಹಾಕಿ ಕೊಟ್ಟಿನ, ಹಾಕಿನೋ ಟಿ ವಿ ನೋಡ್ಕೊಂತ ಉಣ್ಣಕ್ಕಂತಾಳ. ಈಗ ನಾನು ಉಣ್ಣಕ್ಕಂತೀನಿ ನೋಡ್ರಿ ಟಿ ವಿ ನೋಡ್ಕೊಂತ. ಸೊ ಯಾರೆಲ್ಲ ಹಿಂಗೆ ನೈಟ್ ಊಟಕ್ಕೆ ದೋಸೆ ಮಾಡಿರ್ತೀರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಾನಂತೂ ಒಮ್ಮೆ ಮಾಡಿರಲಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ಮಾಡಿದ್ದು. ಆದ್ರೆ ಭಾಳ ಟೈಮ್ ಹಿಡಿತೈತಪ್ಪ. ನಾನು ರೊಟ್ಟಿ ಹಿಂಗೆ ಅನ್ನ ಸಾಂಬಾರು ಮುದ್ದೆ ಮಾಡಿರ್ತೀನಿ ನೈಟಿಗೆ. ಇವತ್ತು ಫಸ್ಟ್ ಮಾಡಿದ್ದು ದೋಸೆ. ಸೊ ಊಟ ಎಲ್ಲ ಆಗಿಂದ ಈಗ ನೋಡ್ರಿ ಏನು ಮಾಡಕ್ಕಂತೀನಿ ಅಂತಂದ್ರೆ ಮಧ್ಯಾಹ್ನ ಅಕ್ಕಿ ನೆನೆಸಿಟ್ಟಿದ್ದೆ, ನಾಳೆ ಏನಾದರೂ ಮಾಡಿದ್ರಾಯ್ತು ಅಂಥೇಳಿ. ಸೊ ಹಿಟ್ಟು ರುಬ್ಕೊಂಡೆ. ಸೊ ನೋಡ್ತಿರ್ಬೋದು. ಓಕೆ, ಇವತ್ತಿನ ಡೇ ವ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಸಿಂಪಲ್ಲಾಗಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.